ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಮಮ್ಮಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆನೇ ಎದ್ದು ಸ್ನಾನ ಪೂಜೆ ಎಲ್ಲ ಆಯಿತು. ಹಾಗೆ ಇವತ್ತು ತಿಂಡಿಗೆ ಮಮ್ಮಿ ದೋಸೆ ಮಾಡಿದರು. ದೋಸೆ ತಿಂದು ಎಲ್ಲರೂ ಮನೆಯವರೆಲ್ಲ ಬೇಗ ರೆಡಿ ಆಗ್ತಿದ್ದೀವಿ. ಇವತ್ತು ಟೆಂಪಲ್ಗೆ ಹೋಗ್ತಿದ್ದೀವಿ. ಯಾವ ಟೆಂಪಲ್ಗೆ ಹೋಗ್ತಿದ್ದೀವಿ, ಏನಕ್ಕೆ ಹೋಗ್ತಿದ್ದೀವಿ, ಏನು ವಿಶೇಷ ಪ್ರತಿಯೊಂದೂ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದ್ರೆ ಯಾವ ವಿಶೇಷಕ್ಕೆ ನಾವು ಟೆಂಪಲ್ಗೆ ಹೋಗಿದ್ವಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಓಕೆನಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ಲರೂ ಮಮ್ಮಿ ಹಾಯ್ ಮಾಡಿ. ಚಿನ್ನು, ಸಂಜುಲಿ. ಇವತ್ತು ನಾವೆಲ್ಲ ಭೂವರಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗ್ತಿದೀವಿ. ಇದು ಸೆಕೆಂಡ್ ಟೈಮ್ ನಾನು ಹೋಗ್ತಿರೋದು. ಫಸ್ಟ್ ಟೈಮ್ ನಾನು ನಮ್ಮ ಅತ್ತೆ ಎಲ್ಲ ಹೋಗಿದ್ವಿ. ಅವಾಗ ನಾನು ವಿಡಿಯೋ ಮಾಡೋದಕ್ಕೆ ಆಗಿರ್ಲಿಲ್ಲ. ಇವತ್ತು ಹೋಗ್ತಾ ಇದೀವಿ. ಬನ್ನಿ, ಭೂವರಹಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಗಿದೆ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ, ಇವಾಗ ಹೊರಡೋಣ. ಎಲ್ಲಿ? ಅದು ಮೀನ್ ತರ ಯಾಕೆ ಅಲ್ಲಿ ಟ್ರೈನ್ ಟ್ರ್ಯಾಕ್ ಇರುತ್ತಲ್ಲ, ಅದು ಗುಡ್ಡೆ ನಿಲ್ಸಿದ್ವಿ ಚಿಕ್ಕಪ್ಪ. ನಾವಿಬ್ರು ಈ ತರ ಸೀಟ್ ಹಾಕೊಂಡ್ ಮನ್ಗಿದ್ವಿ. ಈ ತರ ಒಂದ್ ಅಂಕಲ್ ಬಂದಿ ಈ ಕಾರ್ನ ಪಾರ್ಕಿಂಗ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಕಾರ್ ಪಾರ್ಕಿಂಗ್ ಯಾರು ಮಾಡಿದ್ದಾರೆ ಅಂತ. ಚಿಕ್ಕಪ್ಪ ಅಂತ ಯಾರು ಗೊತ್ತೇ ಇರ್ಲಿಲ್ಲ. ಅವಾಗ ಚಿಂಟು ಹೇಳ್ದ, ಚಿಕ್ಕಪ್ಪ ಹತ್ರ ಚಿಟ್ಟಿ ಹೊಂಟೋಗಿದ ಚಿಕ್ಕಪ್ಪ ಜೊತೆ. ನಾನೆಂತ ಒಂದ್ ರೆಡ್ ಶರ್ಟ್ ಹಾಕೊಂಡಿರ್ತಾನೆ ಅಂತ ಅವಾಗ ಗೊತ್ತಾಯ್ತು. ಅವರು ಕರ್ಕೊಂಡ್ ಬಂದ್ರು. ಅವಾಗ ಮುಂದೆ ನಿಲ್ಸಿದ್ರು. ಫ್ರೆಂಡ್ಸ್, ಭೂವರಹಸ್ವಾಮಿ ಟೆಂಪಲ್ ಬಂದು ಕಲ್ಲಳ್ಳಿಲಿರೋದು. ಮೈಸೂರಿಂದ ನಿಮಗೆ 45 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಮಂಡ್ಯಗೂ ಕೂಡ ತುಂಬಾ ಹತ್ತಿರದಲ್ಲಿದೆ. ಹಾಗೆ ನಾನು ಇದು 2ನೇ ಸಲ ಹೋಗ್ತಿರೋದು. ಫಸ್ಟ್ ಸಲ ಹೋದಾಗ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ಅಲ್ಲಿಗೆ ಹೋಗ್ಬಿಟ್ಟು ಬಂದು ನಮ್ಗೆ ಒಳ್ಳೇದಾದರೆ ಆಮೇಲೆ ವಿಡಿಯೋ ಮಾಡಿ ಮತ್ತೆ ತೋರಿಸೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಸುಮ್ಮನೆ ಒಂದು ಕಡೆ ನಮಗೆ ಏನು ಗೊತ್ತಿಲ್ಲದೇ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ನಾನು ವಿಡಿಯೋ ಮಾಡಿರಲಿಲ್ಲ. ಅಲ್ಲಿ ಹೋಗಿ ಬಂದ ಮೇಲೆ ನಾವೊಂದು 6 ತಿಂಗಳು ಒಳಗಡೆ ನಾವು ಸೈಟನ್ನ ತಗೊಂಡ್ವಿ. ಯಾವುದೇ ತಕರಾರು ಇಲ್ಲದೇ ಒಳ್ಳೆ ಸೈಟೇ ನಮಗೆ ಸಿಕ್ತು. ತುಂಬಾ ಖುಷಿ ಆಯಿತು. ಅದಕ್ಕೆ ದೇವ್ರಿಗೆ ಮತ್ತೆ ಕೃತಜ್ಞತೆನ ಸಲ್ಲಿಸಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಾಗೆ ಈ ಭೂವರಹಸ್ವಾಮಿ ಟೆಂಪಲ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಒಂದು ಟೆಂಪಲ್ಗೆ 2,500 ವರ್ಷಗಳ ಇತಿಹಾಸನೇ ಇದೆ. ಹಾಗೆ ಈ ಒಂದು ಟೆಂಪಲ್ಗೆ ಬೇರೆ ಬೇರೆ ಸ್ಟೇಟ್ಗಳಿಂದನೂ ಕೂಡ ತುಂಬ ಜನ ಬರ್ತಾರೆ. ಆಂಧ್ರ, ಚೆನ್ನೈ ಈ ಕಡೆಯಿಂದನೂ ಕೂಡ ತುಂಬ ಜನ ಬರ್ತಾರೆ. ತುಂಬ ದೂರದಿಂದ ಎಲ್ಲ ಬರ್ತಾರೆ. ಹಾಗೆ ಇಲ್ಲಿ ನಾವು ಪೂಜೆ ಸಾಮಾನ ತಗೊಳ್ತಿದ್ದೀವಿ. ಇಲ್ಲಿ ಪೂಜೆ ಸಾಮಾನು ತಗೊಳ್ಬೇಕಾದ್ರೇ ಕೇಳ್ತಾರೆ ಅವರು, ನೀವು ಮನೆ ಕಟ್ಟಕ್ಕೆ ಹೋಗೋದಿದ್ರೆ ಇಟ್ಕೆನ ತೊಗೊಂಡೋಗಿ ಅಂತ ಹೇಳಿ. ನೀವು ಇಲ್ಲೇ ಇವ್ರ ಹತ್ರ ಇಟ್ಟಿಗೆನ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಮನೇನ ಕಟ್ಬೋದು. ನೋಡ್ತಿರ್ಬೋದು, ಇಟ್ಟಿಗೆ ಎಲ್ಲನೂ ಅಲ್ಲೇ ಅವರ ಶಾಪ್ ಮುಂದೆನೇ ಇಟ್ಕೊಂಡಿರ್ತಾರೆ. ಹಾಗೆ ನಿಮಗೆ ಕಿಚನ್ ಐಟಮ್ಸ್ ಎಲ್ಲ ಬೇಕು ಅಂದರೂ ಕೂಡ ಒಳ್ಳೊಳ್ಳೆ ಕಿಚನ್ ಐಟಮ್ಸ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಶೋ ಪೀಸ್ಗಳೆಲ್ಲ ತಗೊಳ್ಳೋದಾದರೆ ತಗೊಳ್ಬೋದು. ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಕೂಡ ದೇವ್ರಿಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ. ಆದರೆ ನಾವು ಇಟ್ಟಿಗೆ ಎಲ್ಲ ಏನೂ ತಗೊಳ್ಳಿಲ್ಲ. ಲಾಸ್ಟ್ ಟೈಮ್ ಬಂದಾಗ ಮಾತ್ರ ಮಣ್ಣನ್ನು ತೊಗೊಂಡೋಗಿ ಪೂಜೆನ ಮಾಡಿಸಿದ್ವಿ. ಮಣ್ಣು ದೇವಸ್ಥಾನದ ಹತ್ರನೇ ಇರುತ್ತೆ, ನೀವು ಅಲ್ಲೇ ತೊಗೊಳ್ಬೋದು. ಅದರಿಂದಾಗಿ ನಾವು ಇಟ್ಟಿಗೆ ಏನು ತಗೊಳ್ಳಿಲ್ಲ. ಮನೆ ಕಟ್ಟಬೇಕಾದ್ರೆ ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳಿ. ಇವಾಗ ನಾವು ಸೈಟ್ ತೊಗೊಂಡಿದ್ವಲ್ಲ, ಸೈಟ್ ಎಲ್ಲ ನಾವು ಏನು ಅಂದ್ಕೊಂಡು ಹೋಗಿರ್ತೀವಿ ಆ ಕಾರ್ಯ ಮುಗ್ದಾದ್ಮೇಲೆ ಮತ್ತೆ ಬಂದು ದೇವ್ರ ದರ್ಶನ ಮಾಡಬೇಕು ಅಂತ ಅರ್ಚಕರು ಹೇಳಿದರು. ಸೊ ನಾವು ಅಂದ್ಕೊಂಡಿದ್ದ ಕಾರ್ಯ ಎಲ್ಲ ಆಯ್ತಲ್ಲ ಅಂತ ಹೇಳಿ ನಾವು ಮತ್ತೆ ಬಂದು ಇಲ್ಲಿ ದೇವ್ರಿಗೆ ಪೂಜೆನ ಮಾಡಿಸ್ತಿದ್ವಿ. ಬನ್ನಿ, ಈಗ ನಿಮಗೂ ತಿಳಿಸ್ಕೊಡ್ತೀನಿ ಯಾವ ರೀತಿ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇರುತ್ತೆ ಅಂತ ಹೇಳಿ. ಹಾಗೆ ನಾವು ಇಲ್ಲಿ ಬಂದಾಗ ಲಾಸ್ಟ್ ಟೈಮು ಕೂಡ ಕೆಲಸ ನಡೀತಾನೆ ಇತ್ತು ದೇವಸ್ಥಾನದ್ದು. ನೀವು ನೋಡ್ತಿರ್ಬೋದು, ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕೆಲಸ ನಡೀತಾನೇ ಇದೆ. ಇನ್ನು ಎಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ ಕಂಪ್ಲೀಟಾಗಿ ಮುಗಿಸೋದಕ್ಕೆ. ಕೆಲಸ ಮಾತ್ರ ನಡೀತಾನೆ ಇರುತ್ತೆ.
ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲ್ಲಿಂದನೇ ಮಾಡಿರೋದು ಪೂರ್ತಿ ದೇವಸ್ಥಾನ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಫುಲ್ ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದ್ಸಲ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಳ್ತಿದ್ವಿ. ಎಷ್ಟು ಚೆನ್ನಾಗಿ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ಅಂತಂದರೆ ಕಲ್ಲಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ. ನಮಗಂತೂ ಇಲ್ಲಿ ಬಂದಿದ್ದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ಬಂದಿರೋರೆಲ್ಲರೂ ಜಮೀನು ವಿಷಯವಾಗಿ, ಸೈಟ್ ವಿಷಯವಾಗಿ, ಮನೆ ಕಟ್ಟೋ ವಿಷಯವಾಗಿ ಬರ್ತಾರೆ. ಹಾಗೆ ನೋಡ್ತಿರ್ಬೋದು ಮಣ್ಣನ್ನು ಈ ರೀತಿ ಕವರಲ್ಲಿ ತಗೊಂಡು, ಅಲ್ಲೇ ದೇವಸ್ಥಾನದ ಪಕ್ಕನೇ ಇರುತ್ತೆ, ಅಲ್ಲಿ ತಗೊಂಡು ನಾವು ದೇವಸ್ಥಾನದ ಸುತ್ತ 11 ಪ್ರದಕ್ಷಿಣೆ ಬರಬೇಕು. 11 ಪ್ರದಕ್ಷಿಣೆ ಬಂದು ನಾವು ದೇವರ ದರ್ಶನ ಮಾಡಿ ಅನಂತರ ನಾವು ತಂದಿರೋ ಮಣ್ಣು ಮತ್ತು ಇಟ್ಟಿಗೆ ಇದನ್ನೆಲ್ಲ ಕೊಟ್ಟು ಪೂಜೆನ ಮಾಡಿಸ್ಕೊಳ್ಬೇಕು. ನಾವು ಲಾಸ್ಟ್ ಟೈಮ್ ಬಂದಾಗ 11 ಸುತ್ತೆಲ್ಲ ಸುತ್ತಿದ್ವಿ ಮಣ್ಣಿಟ್ಕೊಂಡು. ಬಟ್ ಈ ಸಲ ಸುಮ್ಮನೆ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆನ ಹಾಕ್ಬಿಟ್ಟು ನಾವು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋದ್ವಿ. ತುಂಬ ಜನ ಅಲ್ಲಿ ಬಂದಿರೋರು 11 ಸುತ್ತೆಲ್ಲ ಸುತ್ತುತ್ತಿದ್ರು. ನೀವು ಮನೆ ಕಟ್ಟಬೇಕಿದ್ರು ಅಷ್ಟೇ ಇಟ್ಟಿಗೆನ ತಂದು ಪೂಜೆ ಮಾಡಿಸ್ಕೊಂಡು ಆ ಇಟ್ಟಿಗೆನ ಇಟ್ಕೊಂಡು ಸಹ 11 ಸುತ್ತು ಪ್ರದಕ್ಷಿಣೆ ಹಾಕಿ ಆಮೇಲೆ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಅರ್ಚಕರು ಏನು ಮಾಡಬೇಕು ಆ ಇಟ್ಟಿಗೆ ಎಲ್ಲನೂ ತಗೊಂಡೋಗಿ ಅಂತ ಹೇಳಿ. ನಾವು ಲಾಸ್ಟ್ ಟೈಮ್ ಬಂದಾಗ ಮಣ್ಣನ್ನು ಇಟ್ಕೊಂಡು 11 ಸುತ್ತು ಪ್ರದಕ್ಷಿಣೆ ಹಾಕಿ ಪೂಜೆ ಎಲ್ಲ ಮಾಡಿಸ್ಕೊಂಡೋಗಿದ್ವಿ. ಬಟ್ ಈ ಸಲ ಕೆಲಸ ಆಗಿರೋದ್ರಿಂದಾಗಿ ನಾವು ಹಾಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಹಾಗೆ ನಿಮಗೆ ದೇವ್ರಿಗೆ ಏನಾದರೂ ಸೇವೆ ಸಲ್ಲಿಸಬೇಕು, ಪೂಜೆ ಮಾಡಿಸ್ಬೇಕು ಅಂದರೆ ಇಲ್ಲಿ ನೋಡ್ತಿರ್ಬೋದು ಸೇವಾ ವಿವರಗಳಿದೆ. ನಿಮಗೆ ಯಾವ ಪೂಜೆ ಬೇಕಿದ್ರೂ ಮಾಡಿಸ್ಬೋದು. ಅದರದ್ದು ಅಮೌಂಟ್ ಎಲ್ಲ ಎಷ್ಟಾಗುತ್ತೆ ಅನ್ನೋದು ಕೂಡ ಇದೆ. ಪ್ರತಿ ಒಂದು ಸೇವೆಗೂ ಕೂಡ ನೀವು ದುಡ್ಡು ಕೊಟ್ಬಿಟ್ರೆ ಅವರೇ ನಿಮಗೆ ಆ ಪೂಜೆನ ಮಾಡಿಕೊಡ್ತಾರೆ. ದೇವರ ದರ್ಶನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಒಳಗಡೆ ಹೋದಾಗ ಅಷ್ಟು ವಿಡಿಯೋ ಮಾಡೋ ಆಗಿರಲಿಲ್ಲ, ಆದರೂ ನಾನು ದೂರದಿಂದನೇ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತಗೊಂಡೆ, ನಿಮಗೂ ಕೂಡ ದೇವ್ರ ದರ್ಶನ ಆಗಲಿ ಅಂತ. ನೋಡ್ತಿರ್ಬೋದು ಭೂವರಹಸ್ವಾಮಿ ಭೂದೇವಿ ಸಮೇತ ಅಲ್ಲಿ ನಮಗೆ ದರ್ಶನ ಕೊಡ್ತಿರೋದನ್ನು. ಹಾಗೆ ತುಂಬ ಜನ ಬಂದಿದ್ದರು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಟೆಂಪಲ್ ಒಳಗಡೆನೆ ಸ್ವಲ್ಪ ಟೈಮ್ ಕೂತಿದ್ದು ನಾವು ಸ್ವಲ್ಪ ಪ್ರೇಯರ್ ಎಲ್ಲ ಮಾಡಿಕೊಂಡು ಬಂದ್ವಿ. ಆಚೆ ಬಂದಾಗ ನೋಡಿ ಈ ರೀತಿ ನಾವು ತಗೊಂಡಿರೋಂಥ ಮಣ್ಣು ಇಟ್ಟಿಗೆ ಇದನ್ನೆಲ್ಲ ಅರ್ಚಕರು ದೇವ್ರಿಗೆ ಅಭಿಷೇಕ ಮಾಡಿರೋಂಥ ನೀರು ತೀರ್ಥ ಎಲ್ಲನೂ ಹಾಕಿ ಅಕ್ಷತೆ ಅರಿಶಿನ ಹಾಗೆ ದೇವ್ರಿಗೆ ಮೂಡಿಸಿರ್ತಾರಲ್ಲ ತುಳಸಿ ಅದನ್ನೆಲ್ಲನೂ ನಾವು ತಗೊಂಡಿರೋಂಥ ಮಣ್ಣು ಇಟ್ಟಿಗೆಗೆ ಹಾಕಿ ಪೂಜೆನ ಮಾಡಿ ಕೊಡ್ತಾರೆ. ಹಾಗೆ ಆ ಮಣ್ಣನ್ನು ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಒಂದು ಬಿಳಿ ಬಟ್ಟೆಗೆ ಅರಿಶಿನ ಹಾಕಿ ಆ ಮಣ್ಣನ್ನು ಹಾಕಿ ದಿನ ಪೂಜೆ ಮಾಡ್ತಾ ಬರಬೇಕು. ನಮ್ಮ ಕೆಲಸ ನೆರವೇರೋವರೆಗೂ ದೇವ್ರದ್ದು ಪೂಜೆ ಮಾಡ್ತಾ ಬರಬೇಕು. ನಮ್ಮ ಕೆಲಸ ಆದಮೇಲೆ ನಾವು ಮತ್ತೆ ದೇವ್ರಿಗೆ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗಿ ಆ ಮಣ್ಣನ್ನು ನಮ್ಮ ತುಳಸಿ ಪಾಟ್ ಒಳಗಡೆ ಹಾಕ್ಕೊಂಡು ಡೈಲಿ ಪೂಜೆ ಮಾಡಬೇಕು. ಇಟ್ಟಿಗೆ ತಂದಿರೋರಾದರೆ ಒಂದು ಇಟ್ಟಿಗೆನ ದೇವಸ್ಥಾನದ ಹತ್ರನೇ ಇಟ್ಟು ಇನ್ನೊಂದು ಇಟ್ಟಿಗೆನ ತೊಗೊಂಡೋಗಿ ನೀವು ಮನೆ ಕಟ್ಟೋ ಹತ್ರ ನೀವು ಬಳಸ್ಕೋಬೋದು. ಯಾವುದೇ ಜಮೀನಿಗೆ ಸಂಬಂಧಪಟ್ಟಂಥ ವಿಷಯ ಇದ್ದರೂ ನೀವು ತಕರಾರೆಲ್ಲ ನಡೀತಿರ್ತದೆ, ಅವರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಇಲ್ಲೂ ಒಂದು ನಂಬಿಕೆ, ಇಲ್ಲಿ ಬಂದು ಹೋಗ್ಬೇಕಾದ್ರೆ ಇಲ್ಲಿ ಕಲ್ಲುಗಳನ್ನ ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋದರೆ ನಾವು ಅಷ್ಟು ಮನೆಗಳನ್ನ ಕಟ್ಟುತ್ತೀವಿ ಅನ್ನೋದು ಒಂದು ನಂಬಿಕೆ. ಹಾಗೆ ಸಂಜು ಮತ್ತು ಚಿನ್ನೂ ಕೂಡ ಕಟ್ತಿದ್ರು, ಒಂದು ಕಲ್ಲ ಮೇಲೆ ಕಲ್ಲು. ಹಾಗೆ ನಾನು ಮಮ್ಮಿ ಕೂಡ ಕಟ್ಟಿದ್ವಿ. ತುಂಬ ಖುಷಿ ಆಗ್ತಿತ್ತು ಏನೋ ಒಂಥರ. ಲಾಸ್ಟ್ ಟೈಮ್ ಬಂದಾಗಲೂ ನಾನು ಇದೇ ರೀತಿ ಕಲ್ಲ ಮೇಲೆ ಕಲ್ಲು ಇಟ್ಬಿಟ್ಟು ಹೋಗಿದ್ದೆ. ಹಾಗೆ ಈ ಸಲನೂ ಕೂಡ ಮಮ್ಮಿ ನಾನು ಇಬ್ಬರು ಕೂಡ ಕಲ್ಲ ಮೇಲೆ ಕಲ್ಲು ಎಲ್ಲನೂ ಜೋಡಿಸಿದ್ವಿ. ಏನೋ ಒಂದು ನಂಬಿಕೆ, ಪ್ರತಿಯೊಂದರಲ್ಲೂ ನಾವು ನಂಬಿಕೆ ಇಟ್ಕೊಳ್ಬೇಕು. ಹಾಗೆ ಇಲ್ಲಿ ನಿಮಗೆ ಟೆಂಪಲ್ ಪ್ರತಿದಿನವೂ ಓಪನ್ ಇರುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ದೇವ್ರ ದರ್ಶನ ಸಿಗುತ್ತೆ. ಮತ್ತು ನಿಮಗೆ ಮಧ್ಯಾಹ್ನ 2:30ಯಿಂದ ಸಂಜೆ 7 ಗಂಟೆವರೆಗೂ ನಿಮಗೆ ದೇವ್ರ ದರ್ಶನ ಸಿಗುತ್ತೆ. ಹಾಗೆ ಇಲ್ಲಿ ಪ್ರತಿನಿತ್ಯನೂ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ನಾವು ಸಹ ಪ್ರಸಾದನ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಅವ್ರವ್ರ ತಟ್ಟೆಗಳನ್ನು ಅವರವರೇ ವಾಶ್ ಮಾಡಿ ಹಾಕ್ಸ್ಕೊಳ್ಬೇಕು, ಮತ್ತು ತಿಂದಾದ್ಮೇಲೆ ಅವರೇ ವಾಶ್ ಮಾಡಿ ಇಡಬೇಕು. ಇದೊಂಥರ ಚೆನ್ನಾಗಿತ್ತು ಅಂತ ಅನಿಸ್ತು ಪದ್ಧತಿ. ಹಾಗೆ ನಮಗೆ ಟೊಮೊಟೊ ಬಾತು ಮತ್ತು ಮೊಸರನ್ನ ಸಿಕ್ಕಿತ್ತು ಈ ಸಲ. ಲಾಸ್ಟ್ ಟೈಮ್ ಬಂದಾಗ ಬಿಸಿಬೇಳೆ ಬಾತ್ ಸಿಕ್ಕಿತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ. ನಾವೆಲ್ಲ ಕೆಳಗಡೆ ಕೂತಿದ್ವಿ, ಮಮ್ಮಿ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಪಾಪ ಅವರು ಹೋಗಿ ಬೇರೆ ಕಡೆ ಕೂತ್ಕೊಂಡ್ರು. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ನಮಗೆ ದೇವ್ರ ಫೋಟೋ ಕೊಡ್ತಾರೆ. ಆ ಫೋಟೋನ ಫ್ರೇಮ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಫೋಟೋ ಫ್ರೇಮ್ ಕೂಡ ಹಾಕ್ಸ್ಕೊಂಡ್ವಿ. ಲಾಸ್ಟ್ ಟೈಮ್ ಬಂದಾಗ ಹಾಗೆ ಬರೀ ಫೋಟೋ ತೊಗೊಂಡೋಗಿದ್ದೆ. ಈ ಸಲ ಫ್ರೇಮ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ
ಫ್ರೇಮ್ ಹಾಕ್ಸ್ಕೊಂಡೆ ಮನೇಲಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ. ಹಾಗೆ ಅಲ್ಲಿಂದ ನಾವು ಡೈರೆಕ್ಟ್ ನಮ್ಮ ಸೈಟ್ ಹತ್ರ ಬಂದ್ವಿ. ನೀವು ನೋಡ್ತಿರ್ಬೋದು, ಬನ್ನಿ ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಸೈಟ್ ಹತ್ರ, ಮಮ್ಮಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಲಾಸ್ಟ್ ಟೈಮೇ ಹೋಗಿದ್ವಿ, ಲಾಸ್ಟ್ ಟೈಮು ಸಹ ಮಮ್ಮಿ ಅಪ್ಪಾಜಿಗೆಲ್ಲ ಸೈಟ್ನ ತೋರಿಸಿದ್ದೆ. ಆದರೆ ಮಮ್ಮಿ ಅಂತಂದ್ರು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೀವಲ್ಲ, ಮತ್ತೆ ನಿಮ್ಮ ಜಾಗದ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಸೊ ಅದರಿಂದಾಗಿ ಮತ್ತೆ ಇಲ್ಲಿಗೆ ಬಂದ್ವಿ. ನೋಡಿ ನಮ್ಮ ಸೈಟ್ ಹತ್ರ ಬಂದ್ವಿ. ಇದೇ ನಮ್ಮ ಲೇಔಟು, ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ. ಭೂವರಹ ಸ್ವಾಮಿ ಟೆಂಪಲ್ಗೆ ಹೋದ್ಮೇಲೆ ನಮಗೆ ಖಂಡಿತ ಒಳ್ಳೆಯದಾಯಿತು. ನಾವು ಲಾಸ್ಟ್ 2 ಇಯರ್ಸಿಂದನೂ ಟ್ರೈ ಮಾಡ್ತಿದ್ವಿ ಸೈಟ್ ತಗೊಳ್ಬೇಕು ಅಂತ, ಬಟ್ ಆಗ್ತಾನೆ ಇರಲಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಆಗಿಬಿಡ್ತಿತ್ತು ಸೈಟ್ ತಗೊಳ್ಬೇಕು ಅಂತಂದರೆ. ಅಲ್ಲಿಗೆ ಹೋದ್ ಬಂದಮೇಲೆ ನಾವು ಅಲ್ಲಿ ಹೋಗ್ಬಿಟ್ಟು ಬಂದು 6 ತಿಂಗಳಲ್ಲೇ ನಾವು ತಗೊಂಡ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಕೆಲವೊಂದು ವಿಷಯದಲ್ಲಿ ನಾವು ನಂಬಿಕೆ ಭಕ್ತಿ ಇಟ್ಕೊಂಡಾಗಲೇ ಒಳ್ಳೆಯದಾಗೋದು. ಹಾಗೆ ಮತ್ತೆ ನಮ್ಮ ಸೈಟಲ್ಲೂ ಕೂಡ ದೇವಸ್ಥಾನದಿಂದ ಬಂದಿದ್ದೀವಲ್ಲ ಅಂತ ಹೇಳಿ ನಾವು ಅಲ್ಲಿ ಕಲ್ ಮೇಲೆ ಕಲ್ಲಿಟ್ಟು ದೇವಸ್ಥಾನದ ಹತ್ರ ಮಾಡಿರೋ ಥರನೇ ಮಾಡಿದ್ವಿ. ನಾನು ನಮ್ಮ ಸೈಟಲ್ಲಿ ಬಂದು ಕಟ್ಟಿರೋಂಥ ಬಿಲ್ಡಿಂಗು ಇದು. ನಮ್ಮ ಚಿನ್ನು ಕಟ್ತಿರೋಂಥ ಬಿಲ್ಡಿಂಗು. ಇಲ್ಲಿ ನಮ್ಮ ಮಮ್ಮಿ ಕಟ್ತಿದ್ದಾರೆ. ಇದು ನಮ್ಮ ಮಮ್ಮಿ ಕಟ್ತಿರೋಂಥ ಬಿಲ್ಡಿಂಗು. ಇವತ್ತು ಟೆಂಪಲಿಂದ ಬಂದಿದ್ದು ಅಂತ ಹೇಳಿ 5 ಬಿಲ್ಡಿಂಗ್ಸ್ ಕಟ್ಟಿದ್ದೀನಿ. ಓಕೆ, ಫಸ್ಟು ನಾವು ಸೈಟ್ ತಗೊಂಡಾಗ ಇಲ್ಲಿ ಯಾವುದು ಮನೆಯೇ ಇರಲಿಲ್ಲ. ಇವಾಗ ನೋಡಿ ಆಲ್ರೆಡಿ ಇಲ್ಲೊಂದು ಮನೆ, ಅಲ್ಲೊಂದು ಮನೆ, ಅಲ್ಲೊಂದು ಮನೆ, ಆಗಲೇ 4-5 ಮನೆಗಳಾಗ್ಬಿಟ್ಟಿದೆ. ಹಾಗೆ ಎದುರುಗಡೆನೆ ಪಾರ್ಕ್ ಕೂಡ ಇದೆ. ಹಾಂ, ಸೂಪರ್ ಮಮ್ಮಿ, ಮಮ್ಮಿ ಕಟ್ಟಿರೋದು. ಹೇಗಿದೆ ಮಮ್ಮಿ ಸೈಟು? ಚೆನ್ನಾಗಿತ್ತಾ? ಹಾಗೆ ಅಪ್ಪ ಅಮ್ಮನ ಹತ್ರ ನಮ್ಮ ಖುಷಿ ವಿಷಯಗಳನ್ನ, ಹಾಗೆ ನಾವೇನಾದರೂ ತಗೊಂಡಿದ್ದನ್ನು ಪ್ರತಿಯೊಂದನ್ನು ಶೇರ್ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಖುಷಿ ಸಿಗುತ್ತೆ ಅಲ್ವಾ. ಯಾಕಂದರೆ ಪ್ರತಿ ಕ್ಷಣ ಕೂಡ ನಮ್ಗೆ ಒಳ್ಳೆಯದಾಗಲಿ ಅಂತ ಬಯಸೋ ಜೀವ ಅಂತ ಅಂದರೆ ಅದು ನಮ್ಮ ತಂದೆ ತಾಯಿ ಮಾತ್ರನೇ. ಬೇರೆ ಯಾರೂ ಕೂಡ ನಮಗೆ ಅಷ್ಟು ನಿಮಗೆ ಪ್ರತಿ ಕ್ಷಣ ಒಳ್ಳೆಯದಾಗಬೇಕು ಅಂತ ಬಯಸೋದಿಲ್ಲ. ಪ್ರತಿ ಕ್ಷಣವೂ ಕೂಡ ನಮ್ಮ ಮಕ್ಳಿಗೆ ಒಳ್ಳೆಯದಾಗಬೇಕು ಅಂತ ಬಯಸೋ ಜೀವ ಅಂದರೆ ತಂದೆ ತಾಯಿಗಳು. ಹಾಗೆ ನಾನು ಸೈಟ್ ಹತ್ರ ಇರೋವಂಥ ನಮ್ಮ ಸೈಟ್ ಅಪೋಸಿಟ್ ಇರೋವಂಥ ಪಾರ್ಕ್ಗೆಲ್ಲ ಕರ್ಕೊಂಡೋಗಿ ಮಮ್ಮಿನ 1-2 ನಿಮಿಷ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಆ ಸೈಟಲ್ಲಿ ಮತ್ತೆ ಏನೇನು ಬರುತ್ತೆ ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ಮಮ್ಮಿಗೆ ತಿಳಿಸಿ ಹೇಳ್ಕೊಡ್ತಾ ಹೋದೆ. ಈ ಸೈಡೆಲ್ಲ ಇದು ಬರುತ್ತೆ ಅದು ಬರುತ್ತೆ ಅಂದ್ಕೊಂಡು ಹೇಳ್ಕೊಂಡು ಹೋದ್ವಿ. ಮಮ್ಮಿಗಂತೂ ಫುಲ್ ಖುಷಿ ಆಯಿತು. ಆದಷ್ಟು ಬೇಗ ಮನೆ ಕಟ್ಟೋ ಅಂತಲೂ ಕೂಡ ಆಶೀರ್ವಾದ ಮಾಡಿದ್ರು. ಹಾಗೆ ನಾವು ಅಲ್ಲೆಲ್ಲ ಸೈಟೆಲ್ಲ ನೋಡ್ಕೊಂಡು ಹೊರಟ್ವಿ. ಫಸ್ಟೆಲ್ಲ ನಾವು ಬಂದಾಗ ಮನೆಗಳೇ ಇರಲಿಲ್ಲ. ಇವಾಗ ಆಗಲೇ ಒಂದು 4-5 ಮನೆ ಆಗಿಬಿಟ್ಟಿತ್ತು. ಉದ್ದಕ್ಕೂ ಕೂಡ ಮಾತಾಡ್ಕೊಂಡು ಹೋದ್ವಿ ಮಮ್ಮಿ ನಾನು ಎಲ್ಲ ಸೈಟ್ಗಳ ಬಗ್ಗೆ, ಜಮೀನಿನ ಬಗ್ಗೆ, ಅದ್ರ ಬಗ್ಗೆ ಎಲ್ಲ. ಹಾಗೆ ಮನೆಗೆ ಬರ್ತಿದ್ದಂಗೆ ಚಿನ್ನು ಊಟ ಬೇಡ ಅಂತ ಹೇಳಿ ಅವ್ರ ಅಜ್ಜಿ ಹತ್ರ ಮ್ಯಾಗಿ ಮಾಡಿಸ್ಕೊಂಡು ತಿಂತಿದ್ದಾನೆ, ಅವನಿಗಿಷ್ಟ ಅಂತ ಹೇಳಿ. ನಾಳೆ ಇಷ್ಟೊತ್ತಿಗೆ ಚಿನ್ನು ಬ್ಯಾಂಗ್ಳೂರ್. ಹ್ಯಾಪಿ? ಬೋರಿಂಗ್? ಚಿನ್ನು ನಿನ್ಗೆ ಯಾಕೆ ಬೆಂಗಳೂರು ಇಷ್ಟ ಇಲ್ಲ? ಯಾಕೆ? ಯಾವ ಊರು ಇಷ್ಟ ನಿನಗೆ? ವೈ ಗೊತ್ತಿಲ್ವಾ? ಸುಮ್ಮನೆ ಇಷ್ಟನಾ? ಮತ್ತೆ ಬರೋಣ ಬಿಡಪ್ಪ, ಮತ್ತೆ ಬರೋಣ. ಹಾಗೆ ಮಮ್ಮಿ ನಾನು ಕೂಡ ಊಟ ಮುಗಿಸಿ ಆಚೆ ಕಡೆ ಕೂತ್ಕೊಂಡು ಮಾತಾಡ್ತಿದ್ವಿ. ಆವಾಗ ನಮ್ಮ ಪಕ್ಕದ ಮನೆಯವ್ರದ್ದು ಒಂದು ನಾಯಿ ಬಂದು ಮಮ್ಮಿ ಹತ್ರ ಮುದ್ದು ಮಾಡಿಸ್ಕೊಳ್ತಿತ್ತು, ಶೇಕ್ ಹ್ಯಾಂಡ್ ಎಲ್ಲ ಮಾಡ್ತಿತ್ತು. ಸೇಮ್ ನಮ್ಮ ಗುಂಡ ಥರನೇ ಇತ್ತು. ಹೇಳೋದು ಮರ್ತಿದ್ದೆ, ನಮ್ಮ ಗುಂಡ ಸತ್ತೋಯ್ತು ಫ್ರೆಂಡ್ಸ್. ಅದರಿಂದಾಗಿ ಮಮ್ಮಿ ಸೇಮ್ ಗುಂಡ ಥರನೇ ಇದೆ ಅಂತ ಹೇಳಿ ಅದನ್ನು ಮುದ್ದು ಮಾಡ್ತಿದ್ರು. ಹಾಗೆ ನಾಳೆ ಬ್ಯಾಂಗ್ಳೂರಿಗೆ ವಾಪಸ್ ಹೋಗಬೇಕು. ಎಷ್ಟು ದಿನ ಇದ್ದರೂ ಅಮ್ಮನ ಮನೆಯಲ್ಲಿ ಸಾಕಾಗಲ್ಲ, ತುಂಬ ಬೇಜಾರಾಗ್ತಿದೆ. ಸೊ ಆಚೆ ಕೂತಿದ್ವಿ. ನಮ್ಮ ಚಿನ್ನು ಬೆಂಗಳೂರಿಗೆ ಬರಲ್ಲ ಅಂತ ಅಳ್ತಾ ಕೂತಿದ್ದಾನೆ. ಇವನದು ಬಂದಾಗೆಲ್ಲ ಇದೇ ಕತೆ, ಬೆಂಗಳೂರಿಗೆ ಬರಲ್ಲ ಇಲ್ಲೇ ಇರ್ತೀನಿ ಅಂತ. ಏನು ಚಿನ್ನು, ಏನು ಪ್ರಾಬ್ಲಮ್ ನಿಂದು? ಯಾಕೆ ಬರಲ್ಲ? ಸ್ಕೂಲ್ ಇದ್ದಾಗ ಹೇಳ್ಬಿಟ್ಟು ಇದ್ರೆ ಪಾಪ ಈಗೇನು ಇಲ್ಲೇ ಇರು ಅಂದ್ಬಿಟ್ಟು ಹೊರಟೋಗ್ತದೆ. ಆಯ್ತು, ನಾನು ಇಲ್ಲೇ ಇರ್ತೀನಿ.
ಇಲ್ಲೇ ಕ್ರಿಸ್ತಕೊಪ್ರು ಸ್ಕೂಲ್ಗೆ ಹೋದಿಯಾ? ದೊಡ್ಡಕೊಪ್ರು ಕಾರ್ಮೆಂಟ್ಗೆ ಹೋದಿಯಾ? ಕಾರ್ಮೆಂಟ್ಗೆ ಹೋಯ್ತಿ ಇಲ್ಲಿ? ಇಲ್ಲೇ ಹತ್ರ ಐತಲ್ಲ. ಚೆನ್ನಾಗಿ ಹೇಳ್ತೀವಿ ಬಿಡು. ನೀವು ಇಲ್ಲೇ ಸೇರ್ಕತಾನಂತೆ, ಇಲ್ಲೇ ಇರ್ತಾನಂತೆ. ಕಾರ್ಮೆಂಟ್ಗೆ ಸೇರಿಸಿರೋದು ಬಿಟ್ಬಿಟ್ಟು ಇಲ್ಲಿ ಕ್ರಿಸ್ತಕೊಪ್ರು ಸೇರ್ಕೊ. ಚಿನ್ನು ಬೆಳಗ್ಗೆನೆ ಅವಳು ತೊಗೊಂಡು ಕೂತಿದ್ದ, ಅದಕ್ಕೆ ಅವ್ರ ಅಜ್ಜಿ ಸಮಾಧಾನ ಮಾಡ್ತಿದ್ರು. ಸೊ ನಾನು ಹಾಗೆ ಶೆಡ್ ಹತ್ರ ಬಂದೆ. ಹಸುಗಳಿಗೆಲ್ಲ ಬಾಯಿ ಮಾಡಿ ಮುದ್ದು ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ. ಪ್ರತಿ ಸಲನೂ ನಾನು ಬೆಂಗ್ಳೂರಿಗೆ ವಾಪಸ್ ಹೋಗ್ಬೇಕಿದ್ರೆ ಹಸುಗಳಿಗೆಲ್ಲ ಮುದ್ದು ಮಾಡಿನೇ ಹೋಗೋದು. ಮುದ್ದು ಮಾಡಿ ಬಾಯಿ ಮಾಡಿ ಹೋಗ್ತೀನಿ. ಹಾಗೆ ಇಲ್ಲಿ ಅಪ್ಪಾಜಿ ಜೋಳ ತಂದು ಹಾಕಿದ್ರು. ಆ ಜೋಳದಲ್ಲಿ ಜೋಳ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಫ್ರೆಶ್ ಆಗಿತ್ತು ಜೋಳ ಕೂಡ. ಚಿನ್ನುಗೆ ಸ್ವೀಟ್ ಕಾರ್ನ್ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಅವನಿಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಹಾಕ್ಬೋದಲ್ಲ ಅಂತ ಹೇಳಿ ಸ್ವಲ್ಪ ಜೋಳ ಎಲ್ಲನೂ ಬಿಡಿಸ್ಕೊಂಡೆ. ಅಮ್ಮನ ಮನೇಲಿ ಎಷ್ಟೇ ದಿನ ಇದ್ದರೂ ಹೋಗೋ ದಿನ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಚಿನ್ನುಗೆ ಹೇಳ್ತಿದ್ದೆ ನಾನು, ಅಳ್ಬೇಡ ಸುಮ್ಮನಿರೋ ಮತ್ತೆ ಬರೋಣ ಅಂತ. ಬಟ್ ಅವನಿಗಿಂತ ಜಾಸ್ತಿ ಅಳು ಬರುತ್ತೆ ನನಗೆ. ಬಟ್ ನಾನು ಹತ್ರ ಅವ್ನು ಇನ್ನೂ ಜಾಸ್ತಿ ಮಾಡ್ತಾನೆ ಅಂತ ನನ್ನ ಅಳುನ ನಾನೇ ಕಂಟ್ರೋಲ್ ಮಾಡ್ಕೊಳ್ತೀನಿ. ಎಷ್ಟೇ ದಿನ ಇದ್ದರೂ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಅಳು ಬಂದೇ ಬರುತ್ತಲ್ವ. ತುಂಬ ಬೇಜಾರಾಗುತ್ತೆ. ನಾವು ತುಂಬ ಹ್ಯಾಪಿಯಾಗಿರೋಂಥ ಪ್ಲೇಸ್ ಅಂತಂದರೆ ಅದು ಅಮ್ಮನ ಮನೇಲಿ ಮಾತ್ರ. ಅದಕ್ಕೆ ನನಗೆ ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ತುಂಬ ಅಳು ಬರುತ್ತೆ. ಹಾಗೆ ಹಸುಗಳಿಗೆಲ್ಲ ಬಾಯಿ ಮಾಡಿ ಒಳಗಡೆ ಹೋದೆ. ಮಮ್ಮಿ ನಾವು ಇವಾಗ ಹೊರಡ್ತೀವಿ ಅಂತ ಹೇಳಿ ನಾನ್ ವೆಜ್ ಎಲ್ಲ ತರಿಸಿದ್ರು. ಚಿಕನ್ ಪಲಾವ್, ಚಿಕನ್ ಚಾಪ್ಸ್ ಎಲ್ಲ ಮಾಡ್ತಿದ್ರು. ಸೊ ನೀವು ಮಾಡ್ತೀರಿ, ಹಸುಗಳಿಗೆಲ್ಲ ಬಾಯಿ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಬಂದೆ. ನಾನು ಹೋಗೋಷ್ಟರಲ್ಲಿ ಮಮ್ಮಿ ಚಿಕನ್ ಪಲಾವ್ ಎಲ್ಲ ಮಾಡಿದ್ರು ತಿಂಡಿಗೆ. ಸಂಜೆಗೂ ಕಾಲ್ ಮಾಡಿದೆ, ಬಟ್ ಅವರು ಫ್ರೆಂಡ್ ಮನೆ ಏನೋ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತೀನಿ, ನಾನು ಮಧ್ಯಾಹ್ನದ ಮೇಲೆ ಬರ್ತೀನಿ, ಅಷ್ಟರಲ್ಲಿ ರೆಡಿ ಆಗಿರು ಅಂತ ಹೇಳಿದ್ರು. ಸೊ ಇವಾಗ ಚಿನ್ನು ನಾನು ತಿಂಡಿ ತಿಂತ ಕೂತಿದ್ದೀವಿ. ಚೆನ್ನಾಗಿದೆಯಾ ಚಿನ್ನು? ಟೇಸ್ಟ್ ಚೆನ್ನಾಗೈತಾ? ಸೂಪರಾ? ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.